ನಮ್ಮೂರಲ್ಲಿ ನ್ಯೂಸ್ 18 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆಶಿಕ್ ಮುಲ್ಕಿ. ಇವತ್ತಿನ ನಮ್ಮೂರಲ್ಲಿ ನ್ಯೂಸ್ 18 ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಕೊಪ್ಪಳ ಜಿಲ್ಲೆಯಲ್ಲಿದ್ದೀವಿ. ಇಲ್ಲಿನ ಕುಷ್ಟಗಿ ತಾಲೂಕಿನ 2 ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತಹ ಗ್ರಾಮಸ್ಥರಿಗೆ ರಸ್ತೆ ಅಗಲೀಕರಣ ಸಂಬಂಧಪಟ್ಟಿರುವಂಥದ್ದು ಈಗ ಸಾಕಷ್ಟು ಸಮಸ್ಯೆಗಳಾಗ್ತಾ ಇರುವಂಥದ್ದು. ನಾನು ಏನು ರಸ್ತೆಯಲ್ಲಿ ನಿಂತಿದ್ದೀನಿ, ಈ ರಸ್ತೆ ಲೋಕೋಪಯೋಗಿ ಇಲಾಖೆಯ ಅಡಿಯಲ್ಲಿ ಇದೀಗ ಅಗಲೀಕರಣಕ್ಕೆ ಕಾಮಗಾರಿ ಶುರುವಾಗಿ ಬರೋಬ್ಬರಿ ಸುಮಾರು 6 ರಿಂದ 7 ವರ್ಷಗಳು ಆಗ್ತಾ ಬಂತು. ಆದರೆ ಇನ್ನೂ ಕೂಡ ಕಾಮಗಾರಿ ಮುಗ್ದಿಲ್ಲ, ನೆನೆಗುದಿಗೆ ಬಿದ್ದಿದೆ. ಈ ಒಂದು ರಸ್ತೆ ಅಗಲೀಕರಣದ ಹೆಸರಲ್ಲಿ ಇಲ್ಲಿರುವಂಥ 10 ಮನೆಗಳನ್ನು ಕೆಡವಲಾಗಿದೆ. ನಿಮ್ಮ ಭಾಗದಲ್ಲಿ ಶೆಡ್ಡಲ್ಲಿ ಏನಿದ್ದಾರೆ ಅವರೆಲ್ಲವೂ ಕೂಡ ಈ ರಸ್ತೆ ಅಗಲೀಕರಣಕ್ಕೆ ಮನೆಯನ್ನು ಬಿಟ್ಟುಕೊಟ್ಟಿರುವಂಥದ್ದು. ಆದರೆ ಅವರಿಗೆ ಪುನರ್ವಸತಿ ಕಲ್ಪಿಸಲಿಗಾಗಿ ಶೆಡ್ನಲ್ಲಿ ಬದುಕ್ತಾ ಇರುವಂಥದ್ದು. ಸೊ ಇವತ್ತಿನ ಈ ಒಂದು ನಮ್ಮೂರಲ್ಲಿ ನ್ಯೂಸ್ 18 ವಿಶೇಷ ಕಾರ್ಯಕ್ರಮದಲ್ಲಿ ನಾವು ದೋಟಿಹಾಳ ಗ್ರಾಮ ಪಂಚಾಯಿತಿ ಮತ್ತು ಕೇಸೂರ ಗ್ರಾಮ ಪಂಚಾಯಿತಿಯ ಜನರು ಯಾವೆಲ್ಲ ಸಮಸ್ಯೆಗೆ ಈ ರಸ್ತೆ ಅಗಲೀಕರಣದ ಕಾಮಗಾರಿಯಿಂದಾಗಿ ಸಿಲುಕಿದ್ದಾರೆ ಅನ್ನುವಂಥದ್ರ ಬಗ್ಗೆ ಖುದ್ದು ನಾವು ಅವರನ್ನೇ ಮಾತಾಡಿಸ್ತಾ ನಾವು ಹೋಗೋಣ. ಮನೆಗೆ ನೋಡೋಕಿದ್ರೆ ಬಟ್ ಅವ್ರಿಗೆ ಯಾವುದೇ ಪರಿಹಾರವನ್ನು ಕೊಟ್ಟಿಲ್ಲ. ಏನೋ ರಾಜಕೀಯ ಇಚ್ಛಾಶಕ್ತಿಯಿಂದ ಕೊರತೆಯಿಂದನೂ ಆಗಿ ನೆನೆಗುದಿ ಬಿದ್ದಿದೆ ಅಂತ ಇಲ್ಲಿವರೆಗೆ ನಮಗೆ ಪ್ರಶ್ನೆ ಕೊಡಲಿಕ್ಕೆ ಯಾರೂ ಬಂದಿಲ್ಲ. ಮನೆ ಅರ್ಧ ಕಟ್ಟಿಂಗ್ ಆಗೈತೆ ಸರ, ಅರ್ಧದೊಳಗೆ ನಾವು ಅದೀವಿ, ಅರ್ಧ ಹೋಗಿ. ಕೇವಲ ನಿವೇಶನ ಕೊಡೋದಷ್ಟ ಅಲ್ಲ, ನಿವೇಶನದ ಜೊತೆಗೆ ಒಂದೊಂದು ಮನೆ ಕಟ್ಟಿಸ್ಕೊಡ್ಬೇಕಂತ ತಾವು ತೀರ್ಮಾನ ಮಾಡಿದ್ದೈತೆ. ಡ್ಯಾನೇಜ್ ಆಗ್ಬೇಕಂತ ಹೋರಾಟ ಮಾಡಿದ್ರು, ಆ ಡ್ಯಾನೇಜ್ ಮಾಡೋಕ್ಕಾಗಲಿಲ್ಲ. ಏನು ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಏನು ಅಗಲೀಕರಣ ಆಗ್ಬೇಕು ಅದು ಆಗಬೇಕು. ಮನೆಗಳ ಕಳ್ಕೊಂಡವ್ರಿಗೆ ಅವ್ರಿಗೆ ಏನು ಪರಿಹಾರ ಕೊಡಬೇಕು. ರಸ್ತೆ ಅಗಲೀಕರಣದ ಹೆಸರಿನಲ್ಲಿ ಈ 2 ಗ್ರಾಮದ ಜನರು ಪರದಾಡ್ತಾ ಇರುವಂಥದ್ದು. ಈಗಾಗಲೇ ಮನೆಗಳನ್ನು ಒಡೆದು ಹಾಕಲಾಗಿದೆ, ಆದರೆ ಇನ್ನೂ ಕೂಡ ಮನೆಗಳನ್ನು ಅವರಿಗೆ ಬೇರೆ ಕಡೆ ಮನೆ ನಿರ್ಮಾಣ ಮಾಡೋದಕ್ಕೆ ಯಾವುದೇ ರೀತಿಯಾಗಿರುವಂಥ ಪರಿಹಾರವನ್ನು ಕೊಟ್ಟಿಲ್ಲ ಅನ್ನುವಂಥದ್ದು ಈ ಗ್ರಾಮಸ್ಥರ ಆಕ್ರೋಶ. 2 ಗ್ರಾಮ ಅಂದರೆ ಒಂದು ದೋಟಿಹಾಳ ಮತ್ತು ಕೇಸೂರು ಅನ್ನುವಂಥ 2 ಗ್ರಾಮ ಪಂಚಾಯಿತಿಗೆ ಸೇರಿರುವಂಥ ಈ ಮುಖ್ಯ ರಸ್ತೆ. ಈ ಕಡೆ ನಾವು ನಿಂತಿರುವಂಥ ಜಾಗ ಕೇಸೂರು ಗ್ರಾಮ ಪಂಚಾಯಿತಿಗೆ ಸೇರುತ್ತೆ, ರಸ್ತೆಯಿಂದ ಆ ಕಡೆ ದೋಟಿಹಾಳಕ್ಕೆ ಸೇರುತ್ತೆ. ಸೊ ಇದರಿಂದಾಗಿ ಇಲ್ಲಿ ಆಗ್ತಾ ಇರುವಂಥ ಸಮಸ್ಯೆಗಳೇನು, ಅನಾನುಕೂಲತೆ ಏನು ಅನ್ನೋದನ್ನು ಇಲ್ಲ ಗ್ರಾಮಸ್ಥರನ್ನು ಮಾತಾಡ್ಸೋಣ. ಸರ್, ರಸ್ತೆ ಅಗಲೀಕರಣ ಆಗಬೇಕು ಅನ್ನುವಂಥದ್ದು ಇಲ್ಲಿನ ಬೇಡಿಕೆ. ಸೊ ಮನೆಗಳನ್ನು ಒಡೆದಾಕಿದೆ, ಮನೆಗೆ ನೋಡೋಕಿದ್ರೆ ಬಟ್ ಅವ್ರಿಗೆ ಯಾವುದೇ ಪರಿಹಾರವನ್ನು ಕೊಟ್ಟಿಲ್ಲ. ಕೊಟ್ಟು ಆಮೇಲೆ ಅದು ರಸ್ತೆ ಇಲ್ಕೊಂಡು ಎಷ್ಟೈತೆ ಅಷ್ಟು ಮಾಡ್ಬೇಕಂತೇಳಿ ನಮ್ಮ ಮನವಿ. ಯಾವುದೇ ರೀತಿಯಿಂದ ನಮ್ಮ ದೊಡ್ಡ ಪಂಚಾಯತಿ ಆಗಿರ್ಬೋದು, ಕೇಸೂರು ಪಂಚಾಯತಿ ಆಗ್ಬೋದು, ಸರಿಯಾದ ರೀತಿಯಿಂದ ವರ್ಕ್ ಮಾಡ್ತಾ ಇಲ್ಲ. ಹಾಗಾಗಿ ಇಲ್ಲಿ ನಿಂತಿದೆ. ಯಾವಾಗ ಶುರುವಾಗಿದ್ದು ರಸ್ತೆ ಅಗಲೀಕರಣ? ಇದು 2019 ಚಲುವಾಗಿರೋದು. ಇಲ್ಲಿವರೆಗೂ ಕೂಡ ಯಾವುದೇ ಒಂದು ಪರಿಹಾರನೂ ಕೊಟ್ಟಿಲ್ಲ. ದೋಟಾಣಿಂದ ಆ ಕಡೆ ಅಂದ್ ಕುಷ್ಟಗಿಲಿಂದ ಕೊಪ್ಪಳಿಂದ ಇದು ಕ್ಯಾದಗುಪ್ಪ ಕುಷ್ಟಗಿ ಮಠ ಆಗಿದೆ, ಕುಷ್ಟಗಿಲಿಂದ ಕ್ಯಾದಗುಪ್ಪ ಮಠ ಆಗಿಲ್ಲ. ಆಲ್ರೆಡಿ ಎಲ್ಲ ಕೊಪ್ಪಳ ಆಗಿದೆ ರೀ. ಇಲ್ಲೇ ದೋಟಾಳ ಒಂದು ಆಗಿಲ್ಲ. ಎಷ್ಟು ಮೀಟರ್ ಮಾಡಿದಾಗ ಅಗಲೀಕರಣ ಮಾಡ್ತಾ ಇದ್ರಿ ಇಲ್ಲಿ? ಅಗಲೀಕರಣ ಆ ಕಡೆ 40 ಮೀಟರ್, ಈ ಕಡೆ 40 ಮೀಟರ್ ಸರ್ ಆಗ್ಬೇಕು, ಇನ್ನೂ ಆಗಿಲ್ಲ. ಅಲ್ಲಿ ಮನೆಗಳೆಲ್ಲ ಹೊಡೆದಾಕಿದ್ದಾರೆ, ಮನೆಗಳಲ್ಲಿ ಆಲ್ರೆಡಿ ಹೊಡೆದಾಕಿದ್ದಾರೆ. ಫಲಾನುಭವಿಗಳು ಇವತ್ತು ಯಾವುದೇ ರೀತಿಯಿಂದ ಕೂಡ ಪರಿಹಾರ ಸಿಕ್ಕಿಲ್ಲ. ಆ ಪರಿಹಾರ ಕೊಟ್ಟು ಮಾಡ್ಬೇಕಂತ ನಾವು ಕೇಳ್ಕೊಳ್ತೀವಿ. ಸರ್ ಹೇಳಿ ಸರ್, ರಸ್ತೆ ಅಗಲೀಕರಣ. ಸರ್ ನಮಸ್ತೆ, ನಾವು ಹೈದರಾಬಾದ್ ಕರ್ನಾಟಕ ಯುವ ಶಕ್ತಿಯ ತಾಲೂಕು ಅಧ್ಯಕ್ಷರು. ಕಳೆದ ವರ್ಷ 2023 ಮಾರ್ಚಲ್ಲಿ ನಾವು 3 ಪ್ರಮುಖ ಬೇಡಿಕೆಯಾಗಿ ಇಲ್ಲಿ ಹೋರಾಟಕ್ಕೆ ಕುಂತಿದ್ದೀವಿ. ಒಂದು, ರಸ್ತೆ ಅಗಲೀಕರಣ ಆಗಬೇಕು. 2ನೇದ್ದು, ಸಮುದಾಯ ಆರೋಗ್ಯ ಕೇಂದ್ರ ಮೇಲ್ದರ್ಜೆಗೆ ಇರಬೇಕು ಈ ಊರಲ್ಲಿ. 3ನೇದ್ದು, ದೋಟ್ಯಾಳ ಹುಬ್ಳಿಯನ್ನು, ಕಂದಾಯ ಹುಬ್ಳಿಯನ್ನು ಮಾಡಬೇಕಂತ ನಮ್ಮ ಬೇಡಿಕೆಯಿಂದ ಎಲ್ಲರೂ ದೋಟ್ಯಾಳ ಹಾಗೂ ಸುತ್ತಮುತ್ತಲ ಹಳ್ಳಿನ ಗ್ರಾಮದವರಾಗಿ ಇಲ್ಲಿ ಹೋರಾಟಕ್ಕೆ ಕುಂತಿದ್ವಿ. ಸುಮಾರು 8 ದಿವಸ ಕಾಲ ನಾವು ಇಲ್ಲೇ ಕುಂತಿದ್ವಿ. ನಮ್ದೇನು ಉದ್ದೇಶ ಅಂದರೆ, ಈ ರೋಡ್ ಅಗಲೀಕರಣ ಅಂತ ಬಂದುಬಿಟ್ಟು ಆಗಲೇ ಸುಮಾರು ವರ್ಷದಿಂದನೇ ಇದು ಕೇಳ್ಪಟ್ಟಿದ್ವಿ. ಇದು ಕೊಪ್ಪಳದಿಂದ ಕ್ಯಾದಂಬವರೆಗೆ SH ಹೈವೇ ಅಂತ ಘೋಷಣೆ ಆಗಿದೆ. ರಾಜ್ಯ ಹೆದ್ದಾರಿ ಘೋಷಣೆ ಆಗಿದೆ. ಇದು ಈಗ ಇಲ್ಕಲ್ ಮಾದರಿ ಒಳಗೆ ನೋಡಿದ್ರೆ ಇದು ಕೂಡ ನಮ್ಮದು ಅದೇ ಮಾದರಿ ಒಳಗಡೆ ಆಗಬೇಕಿತ್ತು. ಇಲ್ಲಿವರೆಗೆ ಆಗಿಲ್ಲ. ಅದು ಯಾವ ಕಾರಣದಿಂದ, ರಾಜಕೀಯವಾಗಿ ಆಗಿಲ್ವೋ ಏನೋ, ರಾಜಕೀಯ ಇಚ್ಛಾಶಕ್ತಿಯಿಂದ ಕೊರತೆಯಿಂದನೂ ಆಗಿ ನೆನೆಗುದಿ ಬಿದ್ದಿದೆ ಅಂತ ಇಲ್ಲಿವರೆಗೆ ನಮಗೆ ಪ್ರಶ್ನೆ ಕೊಡಲಿಕ್ಕೆ ಯಾರೂ ಬಂದಿಲ್ಲ. ಸೊ ಇದರಿಂದ ಈಗ ನಮ್ಮ ಅಗಲೀಕರಣ ಆಗಬೇಕು. ಯಾಕಂದರೆ ಟ್ರಾಫಿಕ್ ಇದೆ. ಈಗ ಹುಬ್ಳಿ ಹೋರಾಟ ಮಾಡ್ತಾ ಇದೀವಿ ನಾವು. ಈ ಹುಬ್ಳಿ ಆಗಬೇಕಂದ್ರೆ ಅಗಲೀಕರಣ ಇದ್ದರಷ್ಟು ವ್ಯಾಪಾರದಷ್ಟು ಜಾಸ್ತಿ ಆಗುತ್ತೆ.
ಹಳ್ಳಿಯಿಂದ ಜನಗಳು ಜಾಸ್ತಿ ಬರ್ಬೇಕನ್ನೋ ನಮ್ಮ ಉದ್ದೇಶ. ವ್ಯಾಪಾರ ನಾವು ಕುಷ್ಟಗಿ ಇಲ್ಕಲ್ ಹೋಗಿ ಮಾರ್ಕೆಟ್ ಮಾಡ್ತಾ ಇದೀವಿ. ಅದೇ ಹುಬ್ಳಿ ಐತೆ ಅಂದರೆ ನಾವು ಈಗ ಸಾರ್ವಜನಿಕ ರೈತರಿಗೂ ಕೂಡ ಅನುಕೂಲ ಆಗುವಂಥ ಒಂದು ವಿಷಯ ಅದು. ತಾಲೂಕು ಇದಕ್ಕೆ ದಂಡಾಧಿಕಾರಿ ಹೋಗೋಕ್ಕಿಂತ ಅದೇ ಒಂದು ಆಫೀಸ್ ಇಲ್ಲ ಆದರೆ ರೈತರಿಗೂ ಕೂಡ ಅನುಕೂಲ ಆಗುತ್ತೆ. ಇಲ್ಲಿ ಆನ್ಲೈನ್ ಎಲ್ಲ ಏನು ಒಂದು ಪಾಣಿ ತೆಗೆದ್ರೆ 50 ರೂಪಾಯಿ, ಅಲ್ಲಿ ಏನೋ ಗೌರ್ಮೆಂಟಿಗಿಂತ ಜಾಸ್ತಿನೇ ಕೊಡಬೇಕು. ಅದೇ ಒಂದು ಇದು ಆಯ್ತಂದರೆ ಹೋಬಳಿ ಆಯ್ತಂದರೆ ಕಡಿಮೆ ದರದಲ್ಲಿ ಸರ್ಕಾರಕ್ಕೆ ಏನು ಕಟ್ಟಬೇಕು ಅಷ್ಟೇ ಕಟ್ಟಿ ತೊಗೊತಾರೆ. ಸೊ ಅದರಿಂದ ಇಲ್ಲಿ ರೋಡ್ ಅಗಲೀಕರಣ ಆದರೆ ಎಲ್ಲ ಅಭಿವೃದ್ಧಿ ಆಗುತ್ತಂತ ಶಾಸಕರು ಏನಂತಾರೆ ಇದ್ರ ಬಗ್ಗೆ? ಶಾಸಕರು ಹೇಳ್ತಾರೆ ಸರ್. ಅವ್ರು ಏನು ಹೇಳ್ತಾರೆ, ಒಂದು ಹುಬ್ಳಿಗೆ ಒಂದು ಮನವಿ ಕೊಡಲಿಕ್ಕೆ ಸ್ವತಃ ನಾನೇ ಫೈಲ್ ಹಿಡ್ಕೊಂಡು ಬೆಂಗಳೂರಿವರೆಗೆ ಹೋಗಿದ್ದೆ. ಅಲ್ಲಿ ನಮಗೆ ಸ್ವತಃ ಇಲ್ಲಿ ನೈಟು ಬರ್ರಿ ಅಂತ ಹೇಳಿದರು. ಅಲ್ಲಿ ಹೋದ್ವಿ, 6 ಗಂಟೆಗೆ ಇರ್ತೀವಿ ಸ್ಥಳೀಯ ಶಾಸಕರ ಭವನಕ್ಕೆ ಬರ್ರಿ ಅಂತ ಹೇಳಿದ್ರು. ಅಲ್ಲಿಗೆ ನಾನೇ ಖುದ್ದಾಗಿ ಹೋದವನೇ ನಾನೇ. ಆ ಫೈಲ್ ಹಿಡ್ಕೊಂಡು ಹೋದರೆ ಶಾಸಕರು ಇಲ್ಲಿವರೆಗೆ ಫೋನ್ ಎತ್ತಿಲ್ಲ. ಅವರಿಗೆ ಈ ವಿಷಯ ಬಗ್ಗೆ ಅವ್ರಿಗೆ ಧಿಕ್ಕಾರಕ್ಕೆ ಹೋಗ್ತೀನಿ ನಾನು. ಒಂದು ಸ್ಥಳೀಯಲ್ಲಿ ಮನವಿ ಕೊಟ್ಟು ಹೋಗಿದಾಗ ಹೇಳಿದರು, ನಾವು ಎಲ್ಲ ನಿಯೋಗವನ್ನು ಕರ್ಕೊಂಬನ್ನಿ, ನಾವು ಕಂದಾಯ ಸಚಿವರನ್ನ ಭೇಟಿಯಾಗಿ ಮುಖ್ಯಮಂತ್ರಿ ಕೂಡ ಮನವಿ ಮಾಡಿದ್ದೀವಿ. ಅವ್ರು ಹೇಳ್ತಾ ಇದ್ದಾರೆ, ಉಡಾಫಿ ಉತ್ತರವನ್ನು ಕೊಡ್ತಾ ಇದ್ದಾರೆ. ಏನಂತ ಇಲ್ಲ ಸಚಿವರದಾಗ ಭೇಟಿಯಾಗಿದ್ವಿ, ಅವರು ಕೇಳಿದರೆ ಮುಖ್ಯಮಂತ್ರಿ ಭೇಟಿಯಾಗ. ಅದಕ್ಕೆ ನೇರ ವಾರಸರು ಯಾರು? ಕಂದಾಯ ಸಚಿವರು ಇದನ್ನು ಏನಂತ ಪರಿಗಣನೆ ಮಾಡಬೇಕು ಅವರೇ. ಹಿಂದಿನ ಲೋಕೋಪಯೋಗಿ ಅಧಿಕಾರಿಗಳು ಏನು ಲೋಕೋಪಯೋಗಿ ಇದೇ ಮಾಡ್ಬೋದಲ್ಲ ಸರ್. ರೋಡಲ್ಲಿ ಅವ್ರು ಮಾಡಬೇಕಿತ್ತು, ಮಾಡಿಲ್ಲ. ಆಮೇಲೆ ಇಲ್ಲಿ ಯಾಕೆ ನಾವು ಕೆಲವೊಂದು ಅಂತರದಿಂದ ನಿಂತಿದೆ ಅಂದರೆ, ಎಲ್ಲರೂ ಬಡವರು ಜನ ಮನೆ ಇದಾವೆ, ಇಲ್ಲಿ ಮನೆ ಇದಾವೆ. ಅವರಿಗೆ ಆಶ್ವಾಸನೆ ಕೊಟ್ಟಿದ್ದಾರೆ, ನಿಮ್ಗೆ ಮನೆ ಹಾಕ್ಸ್ಕೊಡ್ತೀವಿ, ಈ ಮನೆ ಕೆಡರು. ಕೇವಲ 2 ಮನೆಯನ್ನು ಕೆಡವಿದ್ದಾರೆ ಅವರು. ಮುಂದೆ ಯಾರ ಮನೆಯೂ ಕೆಡವಿಲ್ಲ. ಅಲ್ಲಿ ಶೆಡ್ ಹಾಕಿದಾರಲ್ಲ, ಶೆಡ್ ಸರ್. ಅವರು ಬಡವರು ಸರ್. ಅವ್ರಿಗೆ ಹೇಳಿದ್ರು, ಅವ್ರು ಬಡವ್ರಿಗೆ ಏನೇ ಇಲ್ಲ, ನೀವು ಇದು ತಗೊಂಬಿಡ್ರಿ, ನಾಳೆ ನಾವು ಕೊಟ್ಟು ಬಿಡ್ತೀವಿ ಅಂತ ಹೇಳಿದ್ರು. ಇಲ್ಲಿವರೆಗೆ ಬಾಂಡ್ ಮಾಡಿ ಕೊಟ್ಟಿದ್ದಾರೆ ಪಂಚಾಯತಿ ವ್ಯಾಪ್ತಿಯಲ್ಲಿ. ಪಂಚಾಯತಿ ವ್ಯಾಪ್ತಿಯವ್ರು ಕೊಟ್ರ ಈ ಬಾಂಡ್ ಕೊಟ್ಟಿದ್ದಾರೆ. ಬಾಂಡಲ್ಲಿ ಏನಂತ ಕೊಟ್ಟಿದ್ದಾರೆ, ನಿಮಗೆ 2 ನಿವೇಶನ ಕೊಡ್ತೀವಿ, ಮನೆ ಕಟ್ಕೊಡ್ತೀವಿ, ಜಾಗ ಕೊಡ್ತೀವಿ ಅಂತ ಹೇಳಿ ಭರವಸೆ ಮೇಲೆ ಒಂದು ಬಾಂಡು ಕೊಡಿ. ಇದುವರೆಗೆ ಯಾರು ಕೊಟ್ಟಿಲ್ಲ. ಈಗ ಏನಂದ್ರಣ್ಣ ಮನೆ ಅದೇನ್ರಿ ಈಗ 6 ವರ್ಷ ಆತ ಅಡ್ಡಾಡಕೈತಿ, ಏನು ಕೊಡಕ್ ತಯಾರಿಲ್ಲ. ಎಲ್ಲರೂ ಏನು ಪಂಚಾಯತಿ ಮೆಂಬರ್ ಕೊಡೋ ಅಂತೇಳಿ ಒಪ್ಕೊಂಡಾರ್ರಿ. PO ಸಾಹೇಬ್ರು ಕೊಡಕ್ ತಯಾರಿಲ್ಲ. ಕುಷ್ಟಿಗೆ ಬರ್ರಿ, ತಾಲೂಕ್ ಪಂಚಾಯತಿಗೆ ಅಲ್ಲಿ ಆಫೀಸರ್ನ ಭೇಟಿ ಆಗ್ರಿ, ಇದು ಅಂತಾರ. ಯಾರು ಹೋಗ್ತಾರ, ಯಾರು ಮಾಡ್ತಾರೆ? ಅದೆಲ್ಲ ಕೆಲಸ ತಾವು ಮಾಡೋ ಕೆಲಸ. ಅದು ತಾವು ಮಾಡ್ಕೊಂಡು ನಮಗೆ ಕೊಡ್ಬೇಕು. ಬಾಂಡ್ ನಮ್ಗೆ ಕೊಟ್ಟಾರ, ಕೊಡ್ರಿ ಅಂತ ಅಂದ. ಯಾವ ವಾರ್ಡ್ ಹಾಕಿದ್ರು ನಿಮ್ಮ ಮನೆ? ಇದು 6 ವರ್ಷ ಆಯ್ತು ಸರ್. ಈಗ 6 ವರ್ಷ. ಈಗ ಎಲ್ಲಿದ್ದೀರಿ ಮತ್ತೆ? ಇಲ್ಲ ಇದು ಮನಿ ಅರ್ಧ ಕಟಿಂಗ್ ಆಗೈತೆ ಸರ್. ಅರ್ಧದೊಳಗೆ ನಾವು ಅದೀವಿ, ಅರ್ಧ ಹೋಯ್ತು ರಸ್ತೆಗೆ ಅಂತ. ರಸ್ತೆಗೆ ಅನ್ಕೆ ಹೋಗೈತೆ ಸರ್. ಈಗ ಅದ್ರೊಳಗೆ ಅದೀಗ ಕಟ್ಟಿಸ್ಕೊಡ್ಬೇಕ್ರಿ. ಮತ್ತೆ ಬಾಂಡ್ ನಮ್ಗೆ ಕೊಟ್ಬಿಟ್ಟಾರ ಸರ್. ಒಂದು ಪ್ಲಾಟ್ ಕೊಡ್ಬೇಕು, 2 ಮನಿ ಹಾಕಿ ಕೊಡ್ಬೇಕಂತೇಳಿ ಬಾಂಡ್ ಬರ್ದು ಕೊಟ್ಟಾರ. ಇನ್ನೂರಿಗೆ ಯಾರು ಕೊಡಕ್ಕೆ ತಯಾರಿಲ್ಲ. ಯಾವುದು ಸ್ಪಂದನ ಮಾಡವಲ್ರಿ. ಮೆಂಬರ್ ಮಂದಿ ಇಲ್ಲ, ಮೆಂಬರ್ ಮಂದಿ ಅಂತ ಕೊಡುವಂತ ಎಲ್ಲರೂ ಒಪ್ಪಿಗೆ ಮಾಡ್ಯಾರ್ರಿ. ಇವ್ರು ಕೊಡಕ್ಕೆ ತಯಾರಿಲ್ಲ ಪಂಚಾಯತಿ ಇವ್ರು PO ಸಾಹೇಬ್ರು. ಇದನ್ನ ಆ್ಯಕ್ಚುಲಿ SSDP ಒಳಗೆ ಟೆಂಡರ್ ಆಗಿತ್ತು ಸರ್. ಅದ್ರ ಅಮೌಂಟ್ ನನಗೆ ಆ್ಯಕ್ಚುಲಿ ಇಷ್ಟ ಅಂತ ಗೊತ್ತಿಲ್ಲ. ಬಟ್ ನಾನು ಅವಾಗ ಗ್ರಾಮ ಪಂಚಾಯತ್ ಸದಸ್ಯನಿದ್ದೆ. ದೋಟ್ಯಾಳ ಗ್ರಾಮ ಪಂಚಾಯತ್ 2015ರಿಂದ 2020ವರೆಗೆ ಇರಬೇಕಾದ್ರೆ ಇದನ್ನ ರಸ್ತೆ ಅಗಲೀಕರಣ ಮಾಡಕ್ಕಂತು ಸ್ಟೇಟ್ ಹೈವೇ ಡಿಪಾರ್ಟ್ಮೆಂಟ್ ಮೇಲೆ ಈ ಕಡೆ ಡ್ರೈನೇಜ್ ಇಟ್ಕೊಂಡಿದ್ರು ಏನ್ರಿ, ಕೇಸೂರು ಕಡೆ. ಅತ್ತಾಗ ಅವಶ್ಯಕತೆ ಇಲ್ಲ ಅಂತ ಆ ಕಡೆ ಡ್ರೈನೇಜ್ ಮಾಡಲಿಲ್ಲ. ಈ ಕಡೆ ಜನ ಏನು ಕೇಸೂರು ಇರೋದ್ರಲ್ಲ ಅದಕ್ಕೆ ಸಹಕಾರ ಕೊಡಲಿಲ್ಲ. ಆ ಕಾರಣದಿಂದಾಗಿ ಅದು ಡ್ರೈನೇಜ್ ಸ್ಟಾಪ್ ಆಯಿತು. ಬಂದಂಥ ದುಡ್ಡೆಲ್ಲ ಹೋಯ್ತು. ಇದು ಏನು ಆ್ಯಕ್ಚುಲಿ ಅದು ಏನು ಸ್ಟೇಟ್ ಹೈವೇ ಡಿಪಾರ್ಟ್ಮೆಂಟ್ಲಿಂದ ರಸ್ತೆ ಎಷ್ಟು ಅಗಲೀಕರಣ ಆಗಬೇಕಾಯಿತು, ಅದು ಆಗಲಿಲ್ಲ. ಈ ಸ್ಥಳೀಯ ಕ್ಷೇತ್ರದ ನಮ್ಮ ಮಾಜಿ ಶಾಸಕರು ಹಸನ್ ಸಾಬ್ ದೋಟ್ಯಾಳ್ ಅಂತಿದ್ದಾರೆ. ಅವರೆಲ್ಲ 2 ಗ್ರಾಮದವ್ರು ಕರೆಸಿ, ದೋಟ್ಯಾಳದವ್ರನ್ನ ಮತ್ತು ಕೇಸೂರವ್ರನ್ನ ಕರೆಸಿ ಗ್ರಾಮ ಪಂಚಾಯತಿ ಒಳಗೆ ಒಂದು ಶಾಂತಿ ಸಭೆ ಮಾಡಿ ಒಂದು ಈ ಕೇಸೂರವ್ರಿಗೆ ಅನ್ಯಾಯ ಆಗಬಾರ್ದು, ದೋಟ್ಯಾಳವ್ರಿಗೆ ಅನ್ಯಾಯ ಆಗಬಾರ್ದು. ಆ ರೀತಿ ಒಂದು ಇಬ್ಬರಿಗೆ ಹೆಚ್ಚು ಡಿವೈಡ್ ಮಾಡೋದ್ರಿಂದ ಭಾಳ ಬಡ್ರ ಜನ ಮನೆ ಅದಾವ, ಅವ್ರಿಗೇನೋ ಅನ್ಯಾಯ ಆಗಬಾರ್ದಲ್ಲ. ನಾವೆಲ್ಲರೂ ಕಲ್ತ್ಕೊಂಡು ಒಂದು ಸರಿಯಾದ ಒಂದು ವ್ಯವಸ್ಥೆ ಮಾಡ್ಕೊಂಡು 8 ಮೀಟ್ರ್ ಒಳಗೆ ವ್ಯವಸ್ಥೆ ಮಾಡಿದ್ರು. 8 ಮೀಟ್ರ್ ರೋಡ್ನಿಂದ ಆ ಕಡೆ 8 ಮೀಟ್ರು, ರೋಡ್ನಿಂದ ಈ ಕಡೆ 8 ಮೀಟ್ರ್ ತೆಗಿಸಿ ಯಾರಿಗೆ ಮನೆ ಹೋಗ್ಯಾವ ಅಂಥವ್ರಿಗಂತೆ ಗ್ರಾಮ ಪಂಚಾಯತಿಯಿಂದ ಆಯಾ ಗ್ರಾಮ ಪಂಚಾಯತ್ ದೋಟ್ಯಾಳವ್ರು ಅಂದ್ರೆ ದೋಟ್ಯಾಳ ಗ್ರಾಮ ಪಂಚಾಯತಿ ಕೊಡಬೇಕು, ಕೇಸೂರು ಗ್ರಾಮ ಪಂಚಾಯತಿ ಅವರು ಕೇಸೂರು ಗ್ರಾಮ ಪಂಚಾಯತ್ ಕೊಡ್ಬೇಕಂತ ಅವತ್ತು ನಿರ್ಧಾರ. ಆ ತಳಮೇಲೆ ನಾನು ಇದ್ದೀನಿ. ನಾನು ಅದಕ್ಕೆ ಹಕ್ಕು ಒತ್ತಾಯ ಮಾಡಿದ್ದು, ಯಾರು ಅದನ್ನ ಮನೆ ಕಳ್ಕೊಂತಾರಲ್ಲ ಅವರೆಲ್ಲ ನಿಜವಾಗಿ ಹೇಳ್ಬೇಕಂತ ಬಡವರು ಇದ್ದಾರೆ. ಅವ್ರಿಗೆ ಖಂಡಿತವಾಗಿ ಅವ್ರಿಗೆ ಕೇವಲ ನಿವೇಶನ ಕೊಡೋದಷ್ಟ ಅಲ್ಲ, ನಿವೇಶನದ ಜೊತೆಗೆ ಒಂದೊಂದು ಮನೆ ಕಟ್ಟಿಸ್ಕೊಡ್ಬೇಕಂತ ತಾವು ತೀರ್ಮಾನ ಮಾಡಿದ್ದೈತೆ. ನಾವು ಗ್ರಾಮ ಪಂಚಾಯತಿ ಒಳಗೆ ತರಾವ್ ತೆಗೆದು ನೋಡಿದ್ರೆ ಅದು ಸತ್ಯ ಇರುತ್ತೆ. ರೋಡ್ ಅಗಲೀಕರಣ ಅವಶ್ಯಕತೆ ಐತೆ.
ಯಾಕಂದ್ರೆ ಇಲ್ಲಿ 2 ಗಾಡಿ ಬಂದ್ರೆ ಆ ಕಡೆ ಹೋಗಿಲ್ಲ ಈ ಕಡೆ ಹೋಗಿಲ್ಲ. ಇದ್ರ ಸಂಬಂಧ ಓಡಾಡ್ತಾನೆ ಮಾಡೀವಿ ನಾವು. ಇದರಿಂದ ಬೈಕ್ ಇಲ್ಲಿ ಇದು ಫೂಲ್ ಆಗ್ಬೇಕಂತ ಡ್ಯಾನೇಜ್ ಆಗ್ಬೇಕಂತ ಹೋರಾಟ ಮಾಡಿದ್ವಿ. ಆ ಡ್ಯಾನೇಜ್ ಮಾಡೋಕ್ಕಾಗಲಿಲ್ಲ. ಈ ಬಯಾಪುರ ಇದ್ದಾಗನೂ ಮಾಡೀವಿ. ಬಂದು ನೋಡ್ಕೊಂಡು ಹೋಗಿ ಒಂದು ಫೂಲ್ ಹಾಕಿ ಇಲ್ಲಿ ನೀರು ಆ ಕಡೆ ಹೋಗಿ ಮಾಡ್ಯಾರ. ಅಲ್ಲಿ ಎಷ್ಟು ಗಲೀಜು ಐತೆ ಅಂದ್ರೆ ನೋಡೋಕ್ಕಾಗಲ್ಲ ಅದು. ಅಷ್ಟು ಗಲೀಜು ಇಲ್ಲೆಲ್ಲ ಓಣ್ಯಾಗೆಲ್ಲ. ಇಲ್ಲಿ ರೋಡ್ನೇ ನೀರು ಸ್ಕೂಲ್ನಾಗ ಹೋಗ್ತಾವ. ಅದಕ್ಕೆ ಈ ರೋಡ್ ಇದೇ ಸ್ಕೂಲ್ನೇ. ಈ ಸ್ಕೂಲ್ನಾಗ ಹೋಗಿ ನೋಡ್ರಿ ನೀರು ಫುಲ್ ನಿಂತಿರ್ತ ಮಳೆ ಬಂದ್ರೆ. ಇದೆಲ್ಲ ನೀರು ಸ್ಕೂಲ್ನಾಗ ಹೋಗುತ್ತಾ. ಇದು ರೋಡ್ ಅಗಲೀಕರಣ ಮಾಡೋಕೆ ನಾವು ಹೋರಾಟನೂ ಮಾಡೀವಿ. ಅದಕ್ಕೆ ಯಾರು ಸ್ಪಂದನೆ ಮಾಡಲಿಲ್ಲ. ಇಷ್ಟು ಹೇಳಿ ಮತ್ತೆ ಅಧಿಕಾರಿಗಳು ಏನಿರ್ತಾರೆ ಕೇಳಿದ್ರೆ ಅಧಿಕಾರಿಗಳು ಮಾಡ್ತೀವಿ ಅಂತಾರೆ. ನಾವು ಸ್ಟ್ರೈಕ್ ಮಾಡಿದಾಗ ಬರ್ತಾರೆ ಹೋಗ್ತಾರೆ ಅಷ್ಟೇ. ಆಶ್ವಾಸನೆ ಕೊಟ್ಟು ಹೋಗ್ಯಾರ. ಬರೀ ಸುಳ್ಳು ಆಶ್ವಾಸನೆ ಕೊಟ್ಟಾರ. ಯಾರೂ ಅನುಕೂಲ ಮಾಡಿಲ್ಲ ಇಲ್ಲಿ ಬಂದು. ಸೊ ಆಗ ಏನು ಮಾಡ್ತಾರೆ, ನಾವೆಲ್ಲರೂ ಕಲ್ತಾಗ ಮೂಗಿ ತುಪ್ಪ ಹಚ್ಚಿ ಒಂಥರ ಹೇಳಿ ಎಬ್ಬಿಸಿ ಕೈತು ಬಿಡ್ತಾರೆ. ಏನ್ರಿ ಹಿಂಗಾಗಿ ಇದು ಅಗಲೀಕರಣ ಆಗ್ಬೇಕು ಅವಶ್ಯಕತೆ. ಭಾಳ ಜನರಿಗೆ ತೊಂದರೆ ಐತಿ. ಅಂಗಡಿ ಅವ್ರಿಗೆಲ್ಲ ಬಹಳ ತೊಂದರೆ ಆಗುತ್ತೆ. ಅಂಗಡಿಯಾರು ಹೋಗ್ಬೇಕಿರೋದು ಏನು ರಸ್ತಾದಾಗದಾವ ಅಂಗಡಿ. ಯಾರು ಏನಿಲ್ಲ ರಸ್ತಾದಾಗ ಹೋದ್ರೆ ಅವ್ರು ಬೇರೆ ಕಡೆ ಹುಡ್ಕೊಂತಾರೆ. ಅಲ್ಲಿ ಮನೆಗಳು ಹೋಗಿದಾವಲ್ಲ, ಮನೆಗಳು ಅಂದ್ರೆ ಅದು ರಸ್ತಾದಾಗ ಮನೆ ಇದಾವ್ರಿ. ಅವು ಹೋಗ್ಲಿ, ಅವು ಏನು ಅವಶ್ಯ ಇಲ್ಲ. ಅಗಲೀಕರಣ ಮೇನ್ ಊರು ಅಭಿವೃದ್ಧಿ ಆಗ್ಬೇಕು. ಅಂಗಡಿ ಹೋಗ್ಬಾರ್ದು, ಮನೆ ಹೋಗ್ಬಾರ್ದು ಅಂದ್ರೆ ಮತ್ತೆ ಅಗಲೀಕರಣ ಎಲ್ಲಿ ಆಗುತ್ತೆ ಹೇಳ್ರಿ. ಅವು ಹೋಗವರಿ ರಸ್ತೆ ಆಗ್ಬೇಕು ಅಷ್ಟು. ಸರ್ ಊರಲ್ಲಿ ಬಹಳ ತೊಂದರೆ ಆಗುತ್ತೆ ರಸ್ತೆ ಸಣ್ಣಕ್ಕಿರೋದು. ತೊಂದರೆ ಆಗಿದೆ ಸರ್. ತೊಂದರೆ ಆಗಲಿಲ್ಲ ಅಂದ್ರೆ ಇವಾಗ ಅಗಲೀಕರಣ ಆದ್ಮೇಲೆ ಎಲ್ಲರಿಗೂ ಅನುಕೂಲ ಆಗ್ತದೆ. ದಾರಿ ಇರೋದ್ರಿಂದ ಟ್ರಾಫಿಕ್ ಭಾಳ ಆಗ್ತಾ ಇದೆ ಅಷ್ಟೇ ಸರ್. ಒಂದು ಬಸ್ ಬಂದ್ರೆ ಎಲ್ಲ ಬ್ಲಾಕ್ ಆಗ್ಬಿಡುತ್ತೆ ರೋಡು. ಬಸ್ ಬಂದ್ರೆ ಅನ್ನೋಕೆ ಏನಂತ ಸರ್, ಇದು ಅಂಗಡಿ ಎಲ್ಲ ಇರೋದ್ರಿಂದ ಬೈಕ್ ಆ ಕಡೆ ಈ ಕಡೆ ಬೈಕ್ ನಿಲ್ಸಿರ್ತಾರೆ. ಮತ್ತೆ ಬಸ್ಗೆ ಹೋಗ್ಲಿಕ್ಕೆ ತೊಂದರೆ ಆಗ್ತದೆ ಅಷ್ಟು ಜನ. ಅಲ್ಲೆಲ್ಲ ಬಹಳ ಸಣ್ಣದಿದೆಯಲ್ಲ ರೋಡು. ಅಲ್ಲಿ ಮನೆ ಹೊಡೆದಾಕಿದಾರ, ಮನೆ ಹೊಡೆದು ಹಾಕಿದ್ದಾರೆ ಸರ್ ಮೊದಲಿಗೆ. ಅವ್ರಿಗೇನು ಪರ್ಯಾಯ ಏನು ಮನೆ ಇನ್ನ ಪರ್ಯಾಯ ಏನಾಗಿಲ್ಲ ಸರ್. ಯಜಮಾನ್ರೆ ಬಹಳ ತೊಂದರೆ ಈ ಕಡೆ ರಸ್ತೆ. ಏನೇನ್ ತೊಂದರೆ ಆಗ್ತವೆ? ಏನು ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಏನು ಅಗಲೀಕರಣ ಆಗ್ಬೇಕು ಅದು ಆಗ್ಬೇಕು. ಮನೆಗಳ ಕಳ್ಕೊಂಡವ್ರಿಗೆ ಅವ್ರಿಗೆ ಏನು ಪರಿಹಾರ ಕೊಡ್ಬೇಕು. ಅವ್ರಿಗೆ ತೊಂದರೆ ಆಗತ್ತ. ಕಾಲಾಂತರ ಮನೆ ಅಲ್ಲಿ ಅದಾವ, ಕಾಲಾಂತರ ಮನೆ ಅದಾವ. ಅವ್ರಿಗೆ ಪರಿಹಾರ ಏನು ಕೊಡ್ಬೇಕು. ಗೌರ್ಮೆಂಟ್ ರೂಲ್ಸ್ ಕಾನೂನು ಪ್ರಕಾರ ಏನು ಆಗ್ಬೇಕು ಅದು ಆಗ್ಬೇಕು. ತೊಂದರೆ ಭಾಳ ಅದ, ಜನದಟ್ಟಣೆ ಭಾಳ ಅದ. ಈಗ ಒಂದು ಗಾಡಿ ಬಂತಂದ್ರೆ ಅಗಲೀಕರಣ ನೋಡಿ, ಇಲ್ಲಿ ಬೈಕು ನೋಡ್ರಿ, ಇಲ್ಲಿ ಬೈಕ್ ನಿಂತು ಬಿಟ್ಟಿರ್ತಾವು. ಜನರಿಗೆ ಹೋಗಕ್ಕೆ ತೊಂದರೆ ಅದ. ಅಲ್ಲಿ 6 ಮನೆ ಹೊಡೆದಾಕಿದಾರಲ್ಲ, ಅವ್ರಿಗೆ ಇನ್ನೂ ಪರ್ಯಾಯ ಏನು ಕೊಟ್ಟಿಲ್ಲ. ಪರಿಹಾರ ಇನ್ನೂ ಪೂರ್ತಿ ಕೊಟ್ಟಿಲ್ಲ. ಪಂಚಾಯತ್ಲಿಂದ ಆಶ್ವಾಸನೆ ಕೊಟ್ಟಿದ್ರು, ಅವ್ರಿಗೆ ಇನ್ನೂ ಕೊಟ್ಟಿಲ್ಲ. ಪಂಚಾಯತ್ಲಿಂದ ಒಮ್ಮೆ PSI ಹಿರೇಗೌಡರು ಇದ್ದ ಕಾಲಕ್ಕ ಬಂದು ಪರಿಹಾರ ಕೊಡ್ತಾನೆ ಅಂತೇಳಿ ತೆಗ್ಸ್ಯಾರ. ಅವ್ರಿಗೆ ಏನು ತೊಂದರೆ, ಅವ್ರಿಗೆ ಮನೆಯವ್ರಿಗೆ ತೊಂದರೆ ಆಗ್ಲಾರ್ದಂಗೆ ನೋಡ್ಕೊಂಡು ಹೋಗ್ಬೇಕು. ಕಾನೂನು ಪ್ರಕಾರ ಏನೈತೆ ಅದ್ರ ಮಾಡ್ಬೇಕು. ಬಟ್ ಇದುವರೆಗೇನು ಮಾಡೇ ಇಲ್ವಲ್ಲ. ಮಾಡೇ ಇಲ್ಲ. ಅಲ್ಲಿ 6 ವರ್ಷ ಆಯ್ತು ಮನೆ ಮಾಡಿಲ್ಲ. ಇನ್ನೂ ಕೊಟ್ಟಿಲ್ಲ. ಹಿಂಗ ಹೋಗ್ಬಿಟ್ಟದೆ. ಈಗ ಮಾಡ್ಕೊಡ್ತು ಅಂತೇಳಿ ಆಶ್ವಾಸನೆ ಕೊಟ್ಟ, ಅವ್ರಿಗೆ ಬರ್ಕೊಟ್ಟವ್ರೆ. ಬಾಂಡ್ಗೂ ಬೆಲೆ ಇಲ್ಲ. ಇಲ್ಲ ಸರ್, ಏನ್ ಮಾಡಕ್ಕಾಗತ್ತ. ಕೇಳಿದ್ರೆ ಏನಂತಾರೆ? ರಸ್ತೆ ಅಗಲೀಕರಣ ಮಾಡಿ ಅಂತ ಕೇಳಿದ್ರೆ ಏನಂತಾರೆ? ಮತ್ತೆ ಮನೆಯವ್ರಿಗೆ ತೊಂದರೆ ಆಗತ್ತ, ಅವ್ರಿಗೆ ಮತ್ತೆ ಇದಾಗ್ತದ ಅಂತಾರ. ಅವ್ರಿಗೆ ಇದು ಆಗ್ಬೇಕು. ಒಂದ್ ಕಡೆ ರಸ್ತೆ ಅಗಲೀಕರಣ, ಇನ್ನೊಂದ್ ಕಡೆ ಮನೆಗಳು ಕೆಡವವ್ರೆ. ಭಾಳ ಕಷ್ಟ ಇದೆ. 2018 ಆಗಿದೆ ಎಲ್ಲ ಇದು. ಇಲ್ಲಿಗೆ ಏನು ಆಗಿಲ್ಲ. ಅದು ಗ್ರಾಮ ಪಂಚಾಯತಿ ಎರಡು ಅವ್ರಿಗೆ ಅಸೋಸಿಯೇಷನ್ ಕೊಟ್ಟರೆ ಆ ಪ್ರಕಾರ ಅವ್ರಿಗೆಲ್ಲ ಏನು ಪ್ಲಾಟ್ ಕೊಡ್ಬೇಕು ಇದು ಕೊಟ್ಟು ಉಗ್ಗ ಕೆಲಸ ಚಾಲೂ ಮಾಡಲಿ ಅಂತ ನಮ್ಮ ವ್ಯಕ್ತಿ ಅಭಿಪ್ರಾಯ. ಅಂದ್ರೆ ಇದು ಬಾಂಡ್ ಎಲ್ಲ ಬರ್ದು ಕೊಟ್ಟವ್ರೆ ಹಾಂ ಪಂಚಾಯತಿಯಿಂದ. ಬಾಂಡ್ಗೂ ಬೆಲೆ ಇಲ್ಲ. 6 ವರ್ಷ ಆಯ್ತಂತಲ್ಲ. ಇವ್ರು ನೋಡಿ, ಇವ್ರು ಮನೆ ಕಳ್ಕೊಂಡವ್ರೆ. ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡಿ ಪ್ಲಾಟ್ ಕೊಡ್ತೀವಿ ಅಂತ ಹೇಳಿ ಟರ್ವ್ ಮಾಡ್ಯಾರ. ಅವ್ರಿಗೆ ಅದೊಂದು ಟರ್ವ್ ಕಾಪಿ ಅವ್ರು ತೊಗೊಂಡು ಮುಂದೆ ಅವ್ರಿಗೇನು ಪ್ಲಾಟ್ ಕೊಟ್ಟು ಮುಂದಿನ ಕೆಲಸ ಚಾಲೂ ಮಾಡ್ಬೇಕಂತ ನಮ್ಮ ವರ್ಷ ಆಯ್ತಲ್ಲ. ಯಾವಾಗ ಕೊಡ್ತಾರಂತೆ? ಈ ಮೊನ್ನೆ ಮೀಟಿಂಗ್ನಾಗ ಟರ್ವ್ ಮಾಡ್ಯಾರಂತೆ. ಏನೋ ಅವರು ಟರ್ವ್ ಮಾಡಿ ಕೊಡ್ತೀವಿ ಅಂತ ಹೇಳ್ಯಾರಂತದನ್ನ. ಕೇಸು ಗ್ರಾಮ ಪಂಚಾಯತಿಗೆ ಇವ್ರು ಹೋಗಿ ಕೊಟ್ಟು ಬಾಂಡ್ ಕೊಟ್ಟು ಅಲ್ಲೇ ತೊಗೊಂಡು ಒಂದು ಪ್ಲಾಟ್ ಕೊಟ್ಟು ಅವ್ರಿಗೆ ಅನುಕೂಲ ಮಾಡಿದ್ರೆ. ರಸ್ತೆಯಿಂದ ಆ ಕಡೆ ಕೇಸೂರ, ಈ ಕಡೆ ಕೇಸೂರ, ಆ ಕಡೆ ದೋಟಿಯಾಳ. ಹೌದು, ಮಧ್ಯದಲ್ಲಿ ರಸ್ತೆ ಇದೆ. ಮಧ್ಯ ರಸ್ತೆ ಇದೆ. ಅದಕ್ಕೆ ಸಮಸ್ಯೆ ಆಗ್ತದೆ. ಹೌದು, ಅವ್ರು ಮಾಡ್ತಾರಂತ ಇವ್ರು ಮಾಡ್ತಾರಂತ. ಅಲ್ಲ, ಈಗ ರೋಡ್ ಮಾಡ್ತಕ್ಕಂಥದ್ದು ಯಾವ ಗ್ರಾಮ ಪಂಚಾಯತಿ ಅಲ್ಲೆಲ್ಲ ಅವರು ಮಾಡ್ತಕ್ಕಂಥ PWR ಮಾಡ್ತಾರೆ. PWR ಪಂಚಾಯತಿಗೆ 2 ಪಂಚಾಯತಿಗೆ ಹೇಳ್ಯಾರವರು. ಅವ್ರ ಪ್ರಕಾರ ಅವ್ರಿಗೆ ಪ್ಲಾಟ್ ಕೊಟ್ಕೊಂಡು ಅವ್ರಿಗೇನು ಅವ್ರು ತೊಂದರೆ ಆಗುತ್ತೆ ಪಾಪರೆಲ್ಲ ತಗಡಿನ ಮನೆಯಾಗದ ಎಲ್ಲ ಅವರೆಲ್ಲ ನೋಡ್ಬಿಡೋ ಪರಿಸ್ಥಿತಿ ಅವ್ರದೆಲ್ಲ. ಅವರೆಲ್ಲ ಸಮಸ್ಯೆ ಬಗೆಹರಿಸಿ ರೋಡ್ ಮಾಡಕ್ ನಮ್ದೇನು ತೊಂದರೆ ಇಲ್ಲ. ಏನಾದ್ರು ಸಮಸ್ಯೆ ಇರೋದು ಇಲ್ಲಿ ಪಂಚಾಯತಿ ಅಗಲೀಕರಣಕ್ಕೆ ಸಹಕರಿಸ್ಯಾರಲ್ಲ ಸರ್. ಅವರು ಸಹಕರಿಸ್ಯಾರಲ್ಲ. ಅವ್ರಿಗೆ ಸಹಕರಿಸಿದ್ರಿಗೆ ಮತ್ತೆ ತಾವು ಸಹಕಾರ ಮಾಡ್ಬೇಕಿಲ್ಲ. ಅನ್ಯಾಯ ಆಗೈತೆ, ಭಾಳ ಅನ್ಯಾಯ ಆಗೈತೆ. ಏನ್ರಿ ಅತ್ತಾಗ್ಲವರು ಶಂಸುದ್ದೀನ್ ಕಾಲೇಗರ್ ಅಂತಿದ್ದಾರ.
ಅವ್ರಂಕ ಪೂರ ತಗೊಂಡಾಗ ಇದಾರೆ ಸರ್, ಪೂರ ಅನ್ಯಾಯ ಅವ್ರಿಗೆ. ಆಮೇಲೆ ಇವ್ರದ್ದು ಅರ್ಧ ಮನಿ ಎಲ್ಲ ಹಿರೇಗೌಡ ಸರ್ ಎಲ್ಲರೂ ನಿಂತ್ಕೊಂಡು ಅರ್ಧ ಮನಿ ಹೇಳಿ ತೆಗ್ಸಿದ್ರು, ರಿಕ್ವೆಸ್ಟ್ ಮಾಡ್ಕೊಂಡು ಒಪ್ಕೊಂಡ್ರಿ ಇವರು, ಒಪ್ಕೊಂಡು ಪೂರ ಒಂದು ಮನಿ ಹೋಯ್ತಲ್ಲ. ಆಮೇಲೆ ತಾವು ಮಾನವೀಯ ದೃಷ್ಟಿಯಿಂದ ಗ್ರಾಮ ಪಂಚಾಯತಿಯವ್ರು ಏನು ಅವಾಗ ಹಿಂದೆ ಟರವಾಗೈತೆ ಆ ಟರ ಮುಂದಿಟ್ಕೊಂಡು ಈಗ ಹೊಸ ನಿವೇಶನ ಆದ ತಕ್ಷಣ ಅಲ್ಲಿ ಸಾರ್ವಜನಿಕ ಉದ್ಯಾನವನ ಮಾಡಕ್ಕೆ, ಆಮೇಲೆ ಇನ್ನೊಂದು ಎದಕ್ಕಾರ ಸ್ಕೂಲ್ ಕಟ್ಟಕ್ಕೆ ಮಾಡಿರ್ತಾರೆ, ಅದ್ರೊಳಗಾರ ಏನಾರ ವ್ಯವಸ್ಥೆ ಮಾಡ್ಕೊಂಡು ಇವ್ರಿಗೆ ನಿಜವಾಗ್ಲೂ ಇವ್ರಿಗೆ ಅನ್ಯಾಯ ಆಗೈತೆ. ಇವ್ರಿಗೆ ಕೊಡಲೇಬೇಕು ಇವರಿಗೆ ಮತ್ತು ಶಂಸುದ್ದೀನ್ ಮತ್ತೆ ಯಾರು ಮುಂದೆ. ನಮ್ಮ ಒತ್ತಾಯ ಏನಂತಂದ್ರೆ ಸುಮ್ಮನೆ ಕಾಟಾಚಾರಕ್ಕೆ ರಸ್ತೆ ಅಗಲೀಕರಣ ಮಾಡ್ತೀವಿ ಅಂತ ಆ ರೀತಿ ಆಗಬಾರ್ದು. ಇದಕ್ಕೆ ನಿಜವಾಗ್ಲೂ ಏನು ನಾವು ಸ್ಟೇಟ್ ಹೈವೇ ಡಿಪಾರ್ಟ್ಮೆಂಟ್ಲಿಂದ ಎಷ್ಟು ಅಗಲೀಕರಣ ಆಗ್ಬೇಕಂತ ಐತಿ ರೋಡ್, ಅದೇನು 40 ಮೀಟರ್ ಆಯ್ತು, ರಾಜ್ಯ ಹೆದ್ದಾರಿ ಸರ್ ಇದು ಇರೋದು. ಕುಷ್ಟಗಿಯಿಂದ ಇದು ಕೊಪ್ಪಳ ಸರ್, ಇದು ಕೊಪ್ಪಳ ಕ್ಯಾದುಂಪ ಸ್ಟೇಟ್ ಹೈವೇ. ಇದು ಎಷ್ಟು ಅಗಲೀಕರಣ ಆಗ್ಬೇಕಂತ ಐತೆ ಮ್ಯಾಪ್ನೊಳಗೆ ಅಷ್ಟೇ ಅಗಲೀಕರಣ ಆಗ್ಬೇಕು. ಸಾಯಂಕಾಲ ಆದ ತಕ್ಷಣ ಎಲ್ಲ ಇಲ್ಲೇ ಊರ ದೊಡ್ಡದಿರೋದ್ರಿಂದ ಎಲ್ಲ ಕಿರಾಣಿ ಅಂಗಡಿ ಹೋಟೆಲ್ಸ್ ಇದಾವೆ. ಸಾಯಂಕಾಲ ಜನ ಎಲ್ಲ ಬರ್ತಾರೆ ಟೀ ಕುಡಿಯಾಕಂದ್ರೆ, ಬೈಕ್ ಎಲ್ಲ ರೋಡ್ ಮೇಲೆ ನಿಂತ್ಕೊಂತಾರೆ, ಕಿರಾಣಿ ತಗೊಳ್ತಾರೆ. ಅವಾಗ ಒಂದು ಬಸ್ ಬಂದ್ರೆ ಫುಲ್ ಟ್ರಾಫಿಕ್ ಜಾಮ್ ಆಗಿ ಲಾಕ್ ಆಗಿಬಿಡ್ತಾರೆ. ಆಮೇಲೆ ಸ್ಕೂಲ್ ಇದೆ, ಬಗಲ್ ಕಾಲೇಜ್ ಇದೆ, ಇದೆಲ್ಲ ಜನ ಎಲ್ಲ ಜಾಸ್ತಿ ಸೇರೋದ್ರಿಂದ ಅವಾಗೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ಮತ್ತೆ ಸ್ಟೇಷನ್ನವ್ರಿಗೆ ಹೇಳಿದ್ವಿ, ನೋಡಿರಿ ಸರ್ ಭಾರಿ ಸಾಯಂಕಾಲ ಭಾಳ ಟ್ರಾಫಿಕ್ ಆಗುತ್ತಾ, ಒಬ್ಬಿಬ್ಬರು PC ಗಳನ್ನ ಕಳಿಸ್ಕೊಡ್ರಿ, ನಮ್ಮ ಸ್ವಲ್ಪ ಸಾಯಂಕಾಲ ಜನರಿಗೆ ಅನುಕೂಲ ಆಗಲಿ, ಯಾಕಂದ್ರೆ ಭಾಳ ತೊಂದರೆ ಆಗತ್ತಂತ ಎಲ್ಲ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಅವಾಗ ಒಂದು ಆಗಲಿಲ್ಲ. ಈ PWD ಅಷ್ಟ ಆದಾರ ಲೋಕೋಪಯೋಗಿಯಲ್ಲಿ ಅವರು ಏನಾರು ಸ್ವಲ್ಪ ತೆಗ್ಗು ತುಂಬಿದ್ರೆ ಸುದ್ದಿ ಮಾಡ್ತಾರೆ ಹೋಗ್ತಾರ. ಇದನ್ನ ಅಗಲೀಕರಣ ಮಾಡ್ಬೇಕು. ನಮ್ಮದು ಹೋರಾಟ ಅವಾಗ ಏನಿತ್ತಂದ್ರೆ ಹೆಂಗೆ ಇರ್ಕಲ್ಗಡದೊಳಗೆ ಏನಾಯ್ತು ನೋಡ್ರಿ, ಮಧ್ಯದಲ್ಲಿ ಡಿವೈಡರ್ ಹಾಕ್ಕೊಂಡು ಆ ಕಡೆ ಎಷ್ಟು ಮೀಟರ್ ಬೇಕಾಗತ್ತೆ ಅದೇನು ನಾವು ಟೆಕ್ನಿಕಲ್ ಅವರಲ್ಲ ಬಿಲ್ಡಿಂಗ್ ಎಲ್ಲ ಬಿಟ್ಕೊಡಕ್ ರೆಡಿ ಇದ್ದಾರೆ ಇಲ್ಲ ಅಗಲೀಕರಣಕ್ಕೆ. ಅವ್ರಿಗೆ ಅದಕ್ಕೆ ಆದಂಥದ್ದು ಏನು ಕೊಟ್ರಂದ್ರೆ ಪರಿಹಾರ ಕೊಟ್ರಂದ್ರೆ ಅವ್ರು ಬಿಟ್ಟು ಕೊಡ್ತಾರೆ ಸರ್. ಯಾಕೆ ಕೊಟ್ಕೊಡೋಲ್ಲ? ಈಗ ಸುಮಾರು ಅವ್ರೇನು ಇವತ್ತು ನಿನ್ನೆ ಬಂದಿದ್ದಾರಲ್ಲ, ಅವ್ರ ಅಜ್ಜನವ್ರು ಇದ್ದ ಕಾಲದಲ್ಲಿ ಇದ್ದಾನೆ ಅದರಲ್ಲಿ ಅದಕ್ಕೆ ಎಷ್ಟು ಅವ್ರಿಗೇನು ಪರಿಹಾರ ಸೂಕ್ತ ಪರಿಹಾರ ಕೊಡಬೇಕು. ಕೊಟ್ಟು ರಸ್ತೆ ಅಗಲೀಕರಣ ಮಾಡಿ ಒಪ್ಕೊಂತಾರೆ. ಅವ್ರು ಯಾಕೆ ಸಹಕಾರ ಮಾಡೇ ಮಾಡ್ತಾರೆ. ರಸ್ತೆ ಅಗಲೀಕರಣಕ್ಕೆ ನಿಜವಾಗ್ಲೂ ನಮ್ಮ 2 ಗ್ರಾಮದವ್ರು ಸಹಕಾರ ಮಾಡ್ತಾರೆ. ಬಟ್ ಮನಿ ಯಾರಿಗೆ ಹೋಗಕತ್ತಾವಲ್ಲ ಅವ್ರಿಗೆ ಸರಿಯಾದ ಒಂದು ಪರಿಹಾರ ಸಿಕ್ಕಿಲ್ಲ. ಇದು ರೋಡ್ ಆಗಿಲ್ಲ ಇಷ್ಟೇ ಇದೆ. ಅವ್ರಿಗೆ ಒಬ್ಬರಿಗೆ ಸಿಕ್ತ ಅನ್ನೋದು ಗೊತ್ತಾದ್ರೆ ಎಲ್ಲರೂ ಕೊಡ್ತಾರೆ, ಎಲ್ಲರೂ ಸಹಕಾರ ಮಾಡ್ತಾರೆ. ಅದೇ ಪ್ರಾಬ್ಲಮ್. ಫಸ್ಟ್ಗೇನು ಯಾವ್ದು ಅವಕಾಶ ಇಲ್ಲ, ಮನಿ ಕೆಡಿ ಹಾಕ್ಯಾರ ಅನ್ನೋದಕ್ಕೆ ಮತ್ತೆ ಯಾರು ತೊಂದರೆ ಹೇಳಾಗ್ಯಾರ ಎಲ್ಲರೂ. ಹಂಗಾಗಿ ಜೀವನ ಮಾಡ್ತಾರೆ ಸರ್, ಅದನ್ನು ತಗಡ್ ಶೀಟ್ನಾಗ ಜೀವನ ಮಾಡಾಕ್ತಲ್ಲ ಅದನ್ನ ನೋಡಿದಾರ. ಭಾಳ ತೊಂದರೆ ಆಗಿದೆ ಸರ್. ಮತ್ತೆ ಇವರೆಲ್ಲ ಪರಿಸ್ಥಿತಿ ಭಾಳ ಗಂಭೀರ. ನೀರು ಹೋಗ್ಕಂದವ್ರಿ ಅವ್ರ ಮನ್ಯಾಗ ಪರಿಸ್ಥಿತಿ ಅಡಿಗೆ ಮಾಡಕ್ ಸಲಿಗೆ ಅಷ್ಟು ಪರಿಸ್ಥಿತಿ ಗಂಭೀರ ಇತ್ತು. ಅಂತದ್ರಾಗ ಜೀವನ ಕಳಾಕ್ತಾರೆ. 6 ವರ್ಷ ಆತೀಗ ಅವ್ರಿಗೆ ಏನು ಅವಕಾಶ ಕೊಟ್ಟಿಲ್ಲ. ಮತ್ತೆ ಅವ್ರ ಪರಿಸ್ಥಿತಿ ಹೆಂಗೆ ಸರ್? 6 ವರ್ಷದಿಂದ ಮನೆ ಕೆಡವಿದ್ರು ಸರ್. ಅವ್ರು ಕಟ್ಟಿದ್ದಕ್ಕೆ ಕೆಡವ್ಯಾರ. ಅವ್ರಿಗೆ ಪರಿಸ್ಥಿತಿ ಉಣ್ಣಾಕ ಪರಿಸ್ಥಿತಿ ನೀರಾಗ ಉಂಡಾರ ಅವ್ರು. ಅವ್ರಿಗೆ ಅನ್ಯಾಯ ಆಗಿಲ್ಲ ಸರ್. ಅಲ್ಲ, ಮನೆ ಕಟ್ಟೋದೇ ಒಂದು ಜೀವಮಾನದ ಸಾಧನೆ. ಅದನ್ನೇ ಕೆಡವಿಬಿಟ್ಟು ಅವ್ರಿಗೆ ಮತ್ತೆ ಹೆಂಗ ಸರ್? ಹಂಗಾಗೆ ಸರ್. ಅವ್ರಿಗೆ ಸಹಕಾರ ಕೊಟ್ಟು ಅಗಲೀಕರಣಕ್ಕೆ ಎಲ್ಲರಿಗೆ ಐತೆ. ಅವ್ರಿಗೆ ಪರಿಹಾರ ಕೊಟ್ಟು ಅವ್ರಿಗೆ ಏನು ಕೊಟ್ರಪ್ಪ ಅಂದ್ರೆ ಬಿಟ್ಟು ಕೊಡಕ್ಕೆ ರೆಡಿ ಇರ್ತಾರ. ಎಲ್ಲರಿಗೂ ಅನುಕೂಲ ಆಗುತ್ತೆ, ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ. ಬಸ್ ಟ್ರಾಫಿಕ್ ಕಡಿಮೆ ಆಗುತ್ತೆ. ಈಗೆಲ್ಲ ಬಿಲ್ಡಿಂಗ್ ಇಡೋದು ಎಲ್ಲ ನೋಡಿ ಎಲ್ಲ ಸಾರ್ವಜನಿಕ 2 ಬಸ್ ಬಂದ್ಬಿಟ್ರಪ್ಪ ಅಂದ್ರೆ ಅಡ್ಡಾಡಕ್ಕಾಗಲ್ಲ. ಅಂತ ಹೊತ್ತಿನಾಗ ಸಹಕಾರ ಕೊಟ್ಟು ಎಲ್ಲರೂ ಊರಿನ ಸಹಕಾರ ಕೊಟ್ರಪ್ಪ ಅಂದ್ರೆ ಹಾಕ್ತಾರ. ಒಂದು ಬಸ್ ಹೋತಂದ್ರೆ ಒಂದು ಬಸ್ ಹಾಕಿಲ್ಲ ರೋಡ್ಗೆ. ತೊಂದರೆ ಆಗುತ್ತೆ. ಅದ್ರೊಳಗೆ ಇನ್ನೊಂದು ವಿಶೇಷ ಏನಂದ್ರ ಅಲ್ಲಿ ಹೈವೇದೊಳಗ ಟೋಲ್ ನಾಕ ಇದೆ. ಅವ್ರು ಏನ್ ಮಾಡ್ತಾರ, ದೊಡ್ಡ ಲಾರಿಗಳೆಲ್ಲ ಟೋಲ್ ತಪ್ಸಕ್ ನಮ್ಮ ಊರ ಮೇಲೆ ಬಂದ್ಬಿಡ್ತಾರ. ಮತ್ತಿಟ್ಟು ಎಲ್ಲ ಟ್ರಾಫಿಕ್ ಆಗಿಬಿಡ್ತಾರೆ. ಅದು ಸಮಸ್ಯೆ ಆಗ್ಬಿಟ್ಟೆ. ದೊಡ್ಡ ಸಮಸ್ಯೆ ಆಗ್ಬಿಟ್ಟೆ. ಎಲ್ಲ ಈಗ ಈ ಕಡೆಯಿಂದ ಆ ಕಡೆ ಸ್ಕೂಲಿಗೆ ಮಕ್ಕಳು ಓಡಾಡ್ತಿರ್ತಾರ, ಈ ಕಡೆಯಿಂದ ಈ ಕಡೆ ಈ ಊರಾಗ ಮಕ್ಕಳು ಟ್ಯೂಷನ್ಗೆ ಅದಂತ ಹೋಗ್ತಿರ್ತಾರೆ. ಇವೆಲ್ಲ ಅವ್ರು ಆಮೇಲೆ ಅವ್ರೆಲ್ಲ ನಶೆದಾಗಿರ್ತಾರೋ ಯಾರು ಫುಲ್ ಹೈ ಸ್ಪೀಡ್ ಒಳಗೆ ಹೋಗ್ತಿರ್ತಾರೆ. ಲಾರಿ ಒಳಗೆ ಟಿಪ್ಪರ್ ಅಂತ ಬರ್ತಾವ, ಆಗೋ ಚಾನ್ಸಸ್ ಇರ್ತಾವ. ಆ ಕಡೆ ಈ ಕಡೆ ಟ್ರಾಫಿಕ್ ಜಾಮ್ ಮತ್ತು ಅಂತರ ಮಕ್ಕಳು ಓಡಾಡ್ತಿರ್ತಾರ. ಆಮೇಲೆ ರುದ್ರನು ಓಡಾಡ್ತಿರ್ತಾರ. ಅದಕ್ಕೆ ಈಗಲಿಂದನ ಸ್ವಲ್ಪ ಮುಂಜಾಗ್ರತೆ ವಹಿಸಿ ಇದನ್ನ ಅಗಲೀಕರಣ ಮಾಡಬೇಕು. 2 ಕಡೆ ಅವಶ್ಯ ಇದ್ರೆ ಡ್ರೈನೇಜ್ ಮಾಡಬೇಕು. ಎಕಡೆ ಅವಶ್ಯತೆ ಆ ಕಡೆ ಡ್ರೈನೇಜ್ ಮಾಡಲಿ, ಎಕಡೆ ಅವಶ್ಯ ಇಲ್ಲ ಅದಕ್ಕೆ ಡ್ರೈನೇಜ್ ಬಿಟ್ಕೊಂಡು ಇದಕ್ಕೆ ಎಷ್ಟು ಸ್ಟೇಟ್ ಹೈವೇದೊಳಗೆ ಎಷ್ಟು ಅಗಲೀಕರಣ ಐತೆ ಅಷ್ಟು ಮಾಡಲೇಬೇಕಂತ ನಮ್ಮ ದೋಟಾಳ ಗ್ರಾಮಸ್ಥರದ್ದು ಮತ್ತು ಕೇಸರಿ ಗ್ರಾಮಸ್ಥರು ಒತ್ತಾಯ ಐತೆ. 2 ಗ್ರಾಮಸ್ಥರ ಮತ್ತು ನಮಗೆ ಆದಷ್ಟು ಬೇಗ ಇಲ್ಲಿರುವಂಥ ರಸ್ತೆಯನ್ನು ಅಗಲೀಕರಣ ಮಾಡಬೇಕು. ರಸ್ತೆ ಅಗಲೀಕರಣದ ಹೆಸರಿನಲ್ಲಿ ಯಾರ ಮನೆಯನ್ನು ಕೆಡವಲಾಗಿದೆ ಅವರಿಗೆ ಪುನರ್ವಸತಿ ಕಲ್ಪಿಸಬೇಕು ಅನ್ನುವಂಥದ್ದು ಈ ಗ್ರಾಮಸ್ಥರ ಬೇಡಿಕೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.